ಗೋಪ್ರೋದಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ನಂದಿರೋದು ಹೀರೋ 11 ಬ್ಲ್ಯಾಕ್. ಇದು ಮೋಟೋ ವ್ಲಾಗಿಂಗ್ ಏನೇನು ಬೇಕೋ ಈ ಸೆಟಪ್ ಎಲ್ಲ ಇದರಲ್ಲಿ ಮಾಡ್ಬೋದು. 1000 ರೂಪೀಸ್ ಗೋಪ್ರೋ ಎಕ್ವಿಪ್ಮೆಂಟೇ. ಇದನ್ನು ವಾಟರಲ್ಲಿ ಫ್ಲೋಟ್ ಮಾಡಬಹುದು. ಅಂದರೆ ಇವಾಗ ಗೋಪ್ರೋ ಇದನ್ನು ಅಟ್ಯಾಚ್ ಮಾಡಿ ಇದನ್ನು ವಾಟ್ರಲ್ಲಿ ಬಿಟ್ಟರೆ ಇದು ಹಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಗೋಪ್ರೋ ಜೊತೆಗೆ. ಸೊ ಇದು ಹೇಗೆ ರೆಕಾರ್ಡ್ ಮಾಡ್ತಾವೆ ಇದುವರೆಗೂ ಗೊತ್ತಿಲ್ಲ. ತುಂಬ ಐಡಿಯಾಸ್ ಇದೆ, ತುಂಬ ಪ್ಲ್ಯಾನ್ಸ್ ಇದೆ ಆ್ಯಕ್ಚುಲಿ. ಇನ್ನು ಮತ್ತೆ ವೆಲ್ಕಮ್ ಟು ಅನದರ್ RPX ವ್ಲಾಗ್ಸ್. ಸೊ ಇವತ್ತು ತಮ್ನೆಲ್ಲೂ ಟೈಟಲಿಂದಾನೇ ಗೊತ್ತಾಗಿರುತ್ತೆ ಏನು ಟ್ರೈ ಮಾಡ್ತಾ ಇದ್ದೀನಿ, ಇವತ್ತು ಏನು ತೋರಿಸ್ತಿದ್ದೀನಿ ನಿಮಗೆ ಅಂತ. ಇವತ್ತು ನನ್ನ ಮೋಟೋ ವ್ಲಾಗ್ ಸೆಟಪ್ ತೋರಿಸ್ತಾ ಇದ್ದೀನಿ. ಕೆಲವೊಂದು ಐಟಮ್ಸ್ನ ನಾನು ತುಂಬ ಒಂದು 2-3 ತಿಂಗಳಿಂದನೇ ತರಿಸ್ಕೊಂಡಿದ್ದೆ, ಮೋಟೋ ವ್ಲಾಗು ಕೂಡ ಮಾಡಿದ್ದೆ. ಸೊ ಅದು ಹೇಗೆ ನಾನು ಸೆಟಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಬಂದು ಗೋಪ್ರೋ ಆ್ಯಕ್ಚುಲಿ ನಾನು ಗೋಪ್ರೋದಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ನಂದಿರೋದು ಹೀರೋ 11 ಬ್ಲ್ಯಾಕ್. ಇದು 35,000 ಅಪ್ರಾಕ್ಸಿಮೇಟ್ಲಿ 35,000 ಅಷ್ಟು ಬಿತ್ತು. ಯೂಶ್ವಲಿ ಇಲ್ಲಿ ತೊಗೊಂಡ್ರೆ ಅರೌಂಡ್ 40,000 ಆಗ್ಬೋದೇನೋ. ನಾನು ತೊಗೊಬೇಕಾದ್ರೆ ಹೀರೋ 11 ಬ್ಲ್ಯಾಕೇ ಲೇಟೆಸ್ಟ್ ಮಾಡೆಲ್ ಆಗಿತ್ತು. ಸೊ ಅದಕ್ಕೆ ಅವಾಗ 40,000 ಇತ್ತು. ಇವಾಗ ಮೇ ಬಿ ಪ್ರೈಸಸ್ ಕಡಿಮೆ ಆಗಿರ್ಬೋದು. ಫಸ್ಟ್ ಐಟಮ್ ಗೋಪ್ರೋ ಆದಮೇಲೆ ಗೋಪ್ರೋಗೆ ಒಂದು ಹೆಲ್ಮೆಟ್ಟು ಗೋಪ್ರೋ ಹೆಲ್ಮೆಟ್ ಇದೊಂಥರ ಪ್ರೊಟೆಕ್ಷನ್ಗೇನೆ. ಆಮೇಲೆ ಇಲ್ಲಿ ಕೋಲ್ಡ್ ಶೂ ಮೌಂಟ್ ಅಂತಾರೆ ಇದನ್ನು. ಸೊ ಕೋಲ್ಡ್ ಶೂ ಮೌಂಟು ಮತ್ತು ಇಲ್ಲಿ ಲೈಟ್ ಹಾಕ್ಬೋದು. ಸೊ ಫುಲ್ಲು ಒಂಥರ ಮೋಟೋ ವ್ಲಾಗಿಂಗ್ ಏನೇನು ಬೇಕೋ ಈ ಸೆಟಪ್ ಎಲ್ಲ ಇದರಲ್ಲಿ ಮಾಡ್ಬೋದು. 1000 ರೂಪೀಸ್ ಆಯಿತು. ಸೊ 1000 ರೂಪೀಸ್ ವರ್ತಿದೆ ಅನಿಸ್ತಾ ಇದೆ. ಯಾಕಂದರೆ ಇದು ಮೆಟಲ್ ಏನಲ್ಲ, ಪ್ಲಾಸ್ಟಿಕ್ಕೇನೆ. ಬಟ್ ಸ್ಟಾರ್ಟಿಂಗ್ ಮೋಟೋ ವ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಬಿಗಿನರ್ಸ್ಗೆ ಐ ಥಿಂಕ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ದೆನ್ ಗೋಪ್ರೋ ಸೆಟಪ್ಗೆ ಫಸ್ಟು ಇದು ಬೇಕೇ ಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ಗೋಪ್ರೋಗೆ ಹೆಲ್ಮೆಟ್ ಹಾಕ್ದಿರ ಓಡ್ಸೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟು ಮೀಡಿಯಾ ಮೋಡ್ ಅಂತ. ಸೊ ಇದು ಮೀಡಿಯಾ ಮೋಡ್ ಬಂದು ಅರೌಂಡ್ 4,800 ರೂಪೀಸ್ ಆಯಿತು. ಸೊ ಇದು ಏನು ಮಾಡುತ್ತೆ ಅಂತಂದರೆ ಇದು ಗೋಪ್ರೋ ಕನೆಕ್ಷನ್ ಮಾಡ್ತೀರಾ, ಇದರಲ್ಲಿ ಚಾರ್ಜ್ ಕೂಡ ಹಾಕ್ಬೋದು, ಆಮೇಲೆ ಆಡಿಯೋ ಜಾಕ್ ಕೂಡ ಹಾಕ್ಬೋದು. ಐ ಡೋಂಟ್ ರೆಕಮೆಂಡ್ ಇದು ಎರಡೂ ಒಂದೇ ಸರಿ ಹಾಕಿದ್ರೆ ಮೇ ಬಿ ಏನಾರು ಆಗ್ಬೋದು, ಅದನ್ನು ರೆಕಮೆಂಡ್ ಮಾಡಲ್ಲ ನಾನು. ಸೊ ಯಾವ್ದಾರ ಒಂದು ಹಾಕಿ ಯಾವ್ದಾರ ಒಂದು. ಇದಾದಮೇಲೆ ನೆಕ್ಸ್ಟು ಐಟಮ್ ಬಂದು ಪೊಪಾಯ್ ಅಂತ. ಇದು ಟೆಂಪರ್ಡ್ ಗ್ಲಾಸ್ ಥರ, ಫೋನಿಗಲ್ಲ ಗೋಪ್ರೋಗೇನೆ. ಟೆಂಪರ್ಡ್ ಗ್ಲಾಸ್ ಅಂತಂದಾಗ ಇದರಲ್ಲಿ 3 ಸ್ಕ್ರೀನ್ ಬರುತ್ತೆ ಗೋಪ್ರೋದಲ್ಲಿ. ಸೊ ಈ 3 ಸ್ಕ್ರೀನ್ಗೂ ಇದೊಂದು ಬಾಕ್ಸಲ್ಲೇ 3 ಸ್ಕ್ರೀನ್ ಪ್ರೊಟೆಕ್ಟರ್ ಬರುತ್ತೆ. ಸೊ ಇದು ಅರೌಂಡ್ 600 ರೂಪೀಸ್ ಆಯಿತು. ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕ್ತಾ ಇರ್ಬೇಕಾದ್ರೆ ಮೇ ಬಿ ಬ್ಲರ್ನೆಸ್ಸು ಮತ್ತು ಕ್ಲಾರಿಟಿ ಹೋಗ್ಬಿಡುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಇದು ವರ್ತಿದೆ ಅನಿಸ್ತೈತೆ. ರೈನಲ್ಲೂ ಕೂಡ ಓಡಿಸಿದ್ದೀನಿ, ಮೋಟೋ ವ್ಲಾಗ್ ಮಾಡಿಲ್ಲ. ಬಟ್ ಅವಾಗೂ ಕೂಡ ಕ್ಲಾರಿಟಿ ಏನು ಹೋಗಿರಲಿಲ್ಲ, ಅವಾಗೂ ಚೆನ್ನಾಗಿತ್ತು. ಸೊ ಐ ವುಡ್ ರೆಕಮೆಂಡ್ ಯು ಟು ಬೈ ದಿಸ್ ಪೊಪಾಯ್. 600 ರೂಪೀಸ್, ಬಟ್ ಇಟ್ ಈಸ್ ವರ್ತ್ ಇಟ್. 15 in 1 ಬಾಕ್ಸ್ ಅಂತ ಬರುತ್ತೆ. 15 in 1 ಬಾಕ್ಸ್ ಅಂತಂದರೆ ಇವಾಗ ಗೋಪ್ರೋಗೆ ನೀವು ಮೋಟೋ ವ್ಲಾಗಿಂಗ್ ಬಿಟ್ಟು ಬೇರೆ ವ್ಲಾಗಿಂಗ್ ಏನಾದ್ರು ಮಾಡಬೇಕು ಅಂತಂದರೆ ಈ 15 ಬಾಕ್ಸ್ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ಎಕ್ವಿಪ್ಮೆಂಟ್ ಬರುತ್ತೆ, ತುಂಬ ಆಕ್ಸೆಸರೀಸ್ ಬರುತ್ತೆ, ಗೋಪ್ರೋಗೆ ಏನೇನು ಬೇಕೋ ಎಲ್ಲ. ಸೊ ಇಲ್ಲಿ ಸೆಲ್ಫಿ ಸ್ಟಿಕ್ ಇದೆ, ಆಮೇಲೆ ಟೇಬಲ್ಗೆ ಅಟ್ಯಾಚ್ ಮಾಡಿ ಬ್ಲಾಗ್ ಮಾಡೋ ಥರ ಏನಾದ್ರು ಬೇಕು ಅಂತಂದರೆ ಯೂಸ್ ಮಾಡ್ಕೊಬೋದು. ದೆನ್ ಇದು ಗೋಪ್ರೋ ಎಕ್ವಿಪ್ಮೆಂಟೇ. ಇದನ್ನು ವಾಟರಲ್ಲಿ ಫ್ಲೋಟ್ ಮಾಡಬಹುದು. ಅಂದರೆ ಇವಾಗ ಗೋಪ್ರೋ ಇದನ್ನು ಅಟ್ಯಾಚ್ ಮಾಡಿ ಇದನ್ನು ವಾಟ್ರಲ್ಲಿ ಬಿಟ್ಟರೆ ಇದು ಹಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಗೋಪ್ರೋ ಜೊತೆಗೆ. ಸೊ ಇದು ಹೇಗೆ ರೆಕಾರ್ಡ್ ಮಾಡ್ತಾವೆ ಇದುವರೆಗೂ ಗೊತ್ತಿಲ್ಲ. ಸೊ ಇದನ್ನು ಟ್ರೈ ಮಾಡಬೇಕು, ಒಂದಲ್ಲ ಒಂದು ದಿವಸ ಮಾಡೋಣ. ದೆನ್ ಈ ಥರ ಆಕ್ಸೆಸರೀಸ್ ಮೌಂಟ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ, ಅಂದರೆ 50 ಐಟಮ್ಸ್ ಇನ್ 1 ಬಾಕ್ಸ್ ಅಂತ ಅರ್ಥ. ಚೆಸ್ಟ್ ಮೌಂಟು, ಹ್ಯಾಂಡ್ ಮೌಂಟು, ದೆನ್ ಹೆಡ್ ಮೌಂಟು, ಸೊ ಅದು ಕೂಡ ಬರುತ್ತೆ. ಆಮೇಲೆ ಈ ಥರ
ಎಕ್ಸ್ಟ್ರಾ ಮೌಂಟ್ಸ್ ಬರುತ್ತೆ. ಇವಾಗ ಹೆಲ್ಮೆಟ್ಟಿಗೆ ಹಾಕಬೇಕು ಅಂತಂದರೆ 3M ಟೇಪ್ ಕೂಡ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅರೌಂಡ್ 4000 ಅಥವಾ 5000 ರುಪೀಸ್ ಆಗಿತ್ತು. ಗೋಪ್ರೋ ಮತ್ತು ಈ ಬಾಕ್ಸು ಎರಡೂ ಕೂಡ ನಾನು ದುಬೈಯಿಂದ ತರಿಸಿದ್ದು. ದುಬೈದಲ್ಲಿ ನನ್ನ ಫ್ರೆಂಡ್ ಇದ್ದ ಜೋಯಲ್ ಅಂತ, ಅವನ ಕಡೆಯಿಂದ ತರಿಸಿದ್ದು. ಅದಕ್ಕೆ ಸ್ವಲ್ಪ ಕಡಿಮೆ ಬಿತ್ತು ನನಗೆ. ಬಟ್ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಇದ್ರದ್ದು ಪ್ರೈಸ್ ನಾನು ಡಿಸ್ಪ್ಲೇ ಮಾಡಿರ್ತೇನೆ. ಮೂವಿಂಗ್ ಆನ್ ಮೋಟೋ ವ್ಲಾಗ್ ಸೆಟಪ್ ಹೇಗೆ ಮಾಡ್ತೀನಿ ಅಂತ, ನನ್ನ ಸೆಟಪ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಾನು ಐಟಮ್ಸ್ ತೊಗೊಂಡಿರೋದು ಗೋಪ್ರೋಗೆ ಆಲ್ಮೋಸ್ಟ್ ಒಂದು ಅಷ್ಟಾಗಿದೆ. ಟೋಟಲ್ ಡಿಸ್ಪ್ಲೇ ಮಾಡಿರ್ತೀನಿ. ಹೆಲ್ಮೆಟ್, ಮೋಟೋ ವ್ಲಾಗ್ ಸೆಟಪ್. ಸೊ ನನ್ನ ಹೆಲ್ಮೆಟ್ ಆ್ಯಕ್ಸಾರ್ ಹೆಲ್ಮೆಟ್ ನೋಡ್ತಿದ್ದೀರಾ. ಆ್ಯಂಡ್ ಫುಲ್ ಗ್ಲಾಸಿ ಬ್ಲ್ಯಾಕ್ ತೊಗೊಂಡಿರೋದು, ಪ್ಲೇನ್ ಬ್ಲ್ಯಾಕು. ನನಗೆ ಆ ಥರ ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಷ್ಟ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಇಲ್ಲೇ ಹಾಕಿದ್ದೀನಿ. ಇದೊಂಥರ ರಿವರ್ಸಾಗಿ ಕಾಣ್ತಿದೆ, ಬಟ್ ಸಬ್ಸ್ಕ್ರೈಬ್. ಸೊ ಇದೇ ನನ್ನ ಮೌಂಟು, ಗೋಪ್ರೋ ಮೌಂಟು. ನನ್ನ ಮೌಂಟ್ ಅಂದ್ಬಿಟ್ಟೆ, ಇದು ಹೆಲ್ಮೆಟ್ ಮೌಂಟು, ಗೋಪ್ರೋ ಮೌಂಟ್. ಸೊ ಇದು ಒಂದು ಆ್ಯಕ್ಷನ್ ಪ್ರೋ ಅವ್ರದ್ದು. ಇದೊಂದು 600 ರುಪೀಸೇ ಅಷ್ಟೇ ಅನಿಸುತ್ತೆ. ಚಿನ್ ಮೌಂಟ್ ಒಂದು ಬರುತ್ತೆ, ಚಿನ್ ಮೌಂಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಚಿನ್ ಮೌಂಟ್ಸಲ್ಲಿ ಪರ್ಫೆಕ್ಟ್ ಯಾವುದ್ಯಾವ್ದು ಹೆಲ್ಮೆಟ್ಟಿಗೆ ಬೇಕೋ ಆ ಥರ ಮೌಂಟ್ನ ಅವರು ಡಿಸೈನ್ ಮಾಡಿರ್ತಾರೆ. ಅದನ್ನು ಕ್ಲೀನಾಗಿ ಎಷ್ಟಿರುತ್ತೆ ಚಿಕ್ಕದಾಗೆ ಅದನ್ನು ಕೂಡ ಹಾಕ್ಬೋದು. ಅದು ಅರೌಂಡ್ 4000 ರುಪೀಸು, ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡ್ತು. ನನ್ನ ಹತ್ರ ಬಜೆಟ್ ಇರಲಿಲ್ಲ. ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಸ್ಟಡಿ ಆಗಿದೆ, ತುಂಬ ಏನು ಎಕ್ಸ್ಟ್ರಾಡಿನರಿ ಆಗಿಲ್ಲ, ಬಟ್ ಸ್ಟಡಿ ಆಗಿದೆ. ಸೊ ಇದನ್ನು ಯೂಸ್ ಮಾಡ್ಬೋದು ನೀವು. ಇಲ್ಲಿ ಗೋಪ್ರೋ ಮೌಂಟ್ ಹಾಕ್ಬೋದು, ಇಲ್ಲಿ ಗೋಪ್ರೋ ಮೌಂಟ್ ಹಾಕಿ ದೆನ್ ಇದನ್ನು ಸ್ಟ್ರ್ಯಾಪ್ ಆನ್ ಮೌಂಟ್, ಇದು ಸ್ಟ್ರ್ಯಾಪ್ ಆನ್. ಸೊ ಇಲ್ಲಿ ಮೌಂಟ್ ಒಳಗಡೆ ಸ್ಟ್ರ್ಯಾಪ್ ಆನ್ ಆಗಿದೆ, ಅಟ್ಯಾಚ್ ಮಾಡಿದ್ದೀನಿ. ದೆನ್ ಮೈಕ್ ಕೂಡ ಇಲ್ಲೇ ಇದೆ. ಸೊ ಮೈಕ್ ಆಡಿಯೋ ಜಾಕ್. ಇದು ಮೈಕನ್ನು ಇಲ್ಲಿಟ್ಟಿರ್ತೇನೆ, ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿದೆ. ಮೋಟೋ ವ್ಲಾಗ್ಸ್ ಎಲ್ಲ ನೋಡಿರ್ತೀರ ಅನಿಸುತ್ತೆ. ಸೊ ಆಡಿಯೋ ಹೇಗೆ ಬರುತ್ತೆ ಮತ್ತು ಆಡಿಯೋ ಕ್ಲಾರಿಟಿ ಹೇಗಿದೆ ಅದೆಲ್ಲ ನೋಡೇ ಇರ್ತೀರ. ಆಮೇಲೆ ವಿಷುವಲ್ ಗೋಪ್ರೋ ಸೆಟಪ್ ಮಾಡಿದಾಗ ಹೇಗೆ ಯಾವ ಲೆವೆಲಲ್ಲಿದೆ, ಗಾಡಿನೂ ಒಂದು ಸ್ವಲ್ಪ ಕಾಣಬೇಕು, ಆಮೇಲೆ ರೋಡು ಒಂದು ಸ್ವಲ್ಪ ಕಾಣಬೇಕು. ಸೊ ಆ ಸೆಟಪ್ಪು ಕೂಡ ಮಾಡಿದ್ದೀನಿ ಕರೆಕ್ಟಾಗಿ. ಇದನ್ನು ಕ್ಲೀನಾಗಿ ಇಲ್ಲಿ ಫಿಟ್ ಮಾಡಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇಷ್ಟು ಸೆಟಪ್ ಮಾಡಿದ್ರೆ ಸಾಕು. ಈ ಲೆವೆಲಲ್ಲಿರುತ್ತೆ, ನಿಮಗೂ ಇಲ್ಲಿಂದ ವಿಷುವಲ್ ಕಾಣುತ್ತೆ ಕರೆಕ್ಟಾಗಿ, ಇದೇನು ಅಡ್ಡ ಬರೋಲ್ಲ. ಆಮೇಲೆ ಇಲ್ಲಿಂದ ಒಂದು ಸ್ವಲ್ಪ ಕಾಣುತ್ತೆ ರೆಕಾರ್ಡಿಂಗ್ ಆಗ್ತಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ನೀವು ಫೋನಲ್ಲೂ ನೋಡ್ಕೊಬೋದಲ್ವಾ. ಗೋಪ್ರೋ ಕ್ವಿಕ್ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಗೋಪ್ರೋ ಕ್ವಿಕ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿದ್ರೆ ಸೊ ಮೊಬೈಲಲ್ಲಿ ಕೂಡ ನೋಡ್ಬೋದು ಗೋಪ್ರೋ ವ್ಯೂ ಏನಿದೆ ಅಂತ. ಆ್ಯಂಡ್ ಮತ್ತೇನಿದೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಸ್ಟಾರ್ಟಿಂಗ್ ಅಲ್ವಾ. ಸೊ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸು. ನಾನು ತುಂಬ ಐಡಿಯಾಸ್ ಇದೆ, ತುಂಬ ಪ್ಲ್ಯಾನ್ಸ್ ಇದೆ ಆ್ಯಕ್ಚುಲಿ. ಇನ್ನು ಮತ್ತೆ ಮಂಗಳೂರಿಗೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದೆ. ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿರ್ತೀನಿ ಅನ್ಸುತ್ತೆ. ಸೊ ಇಷ್ಟು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇದ್ದೀನಿ ವೀಡಿಯೋಸ್ನ. See you in the next vlog.